ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರೀತಮ್. ಎಲ್ಲರೂ ನನ್ನನ್ನು ಪ್ರೀತು ಅಂತ ಕರೀತಾರೆ. ನಾನು 10ನೇ ತರಗತಿಯಲ್ಲಿ ಓದುವಾಗ ಒಂದು ಮಾಡಬಾರದ ಕೆಲಸ ಮಾಡಿಬಿಟ್ಟೆ. ತಿಳಿದಿರೋ ವಯಸ್ಸಲ್ಲಿ ನಾನು ಮಾಡಿದ ಆ ತಪ್ಪು ಅವಳಿಗೆ ಶಾಪವಾಗಿ ಬದಲಾಗೋಯ್ತು. ಇವತ್ತು ಕೂಡ ನರಕ ಅನುಭವಿಸ್ತಾ ಇದ್ದಾಳೆ. ಇನ್ನು ಕತೆಗೆ ಬಂದರೆ, ನಮ್ಮನೆ ಪಕ್ಕ ಒಬ್ಳು ಹುಡುಗಿ ಇದ್ಲು. ಅವಳ ಹೆಸರು ಜಾಹ್ನವಿ. ಅವಳು ಕೂಡ 10ನೇ ತರಗತಿಲಿ ನನ್ನ ಜೊತೆನಲ್ಲಿನೇ ಓದ್ತಾ ಇದ್ಲು. ಒಂದೇ ಊರಾಗಿದ್ದರಿಂದ ಇಬ್ರು ಹಾಡ್ತಾ ಕುಣಿತಾ ಬೇರೆ ಲೋಕದಲ್ಲಿನೇ ಇದ್ವಿ. ನಾವಿಬ್ರು ಯಾರ ಜೊತೆನೂ ಸೇರದೆ ಜೊತೆನಲ್ಲಿನೇ ಶಾಲೆಗೆ ಹೋಗಿ ಬರ್ತಾ ಇದ್ವಿ. ಒಂದು ಕ್ಷಣನೂ ನನ್ನ ಬಿಟ್ಟಿರದ ಅವಳ ಪ್ರೀತಿ ಊರವ್ರಿಗೆಲ್ಲ ಗೊತ್ತಾಗ್ತಾ ಇತ್ತು. ನಾವು ಒಬ್ಬರನ್ನು ಬಿಟ್ಟು ನನಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ತುಂಬ ಕೇರ್ ಮಾಡೋಳು. ಊರಲ್ಲಿ ನಮ್ಮಿಬ್ಬರನ್ನ ನೋಡಿ ಗಂಡ ಹೆಂಡತಿ ಅಂತಾನೆ ಹೇಳೋರು. ಇವೆಲ್ಲವನ್ನು ಗಮನಿಸಿದ ಅವ್ರ ಮನೆಯವರು ಆಕೆನ ನನ್ನಿಂದ ದೂರ ಮಾಡಿಬಿಟ್ರು. ಆಗ ನನಗೆ ಗೊತ್ತಾಯಿತು, ಜಾನು ನನ್ನ ಜೊತೆ ಇರ್ದಿದ್ರೆ ನಾನೊಬ್ಬ ಅನಾಥ ಅಂತ. ನಾನು ಎಲ್ಲೇ ಹೋದರೂ ಜೊತೆಗೇ ಬರ್ತಾ ಇದ್ದ ಅವಳು ಇರದ ಆ ಕ್ಷಣಗಳು ನನಗೆ ನರಕವಾಗ್ತಾ ಇತ್ತು. ಸ್ವಲ್ಪ ದಿನಗಳಲ್ಲಿ ಅವರ ಅಪ್ಪ ಅಮ್ಮ ಅವಳಿಗೆ ಚೆನ್ನಾಗಿ ಹೊಡೆದು ನನ್ನಿಂದ ಬೇರೆ ಮಾಡಿದ್ರು. ಆ ಥರ ನಾವು 2 ವರ್ಷ ದೂರ ಆಗಿದ್ವಿ. ಅದೊಂದಿನ ಅವಳೇ ನನ್ನ ಬಳಿ ಬಂದು ಮಾತಾಡೋದಕ್ಕೆ ಶುರು ಮಾಡಿದ್ಲು. ಇನ್ಮೇಲೆ ನಾವು ಎಲ್ಲರ ಮುಂದೆ ಮಾತಾಡೋದು ಬೇಡ, ಕದ್ದು ಮುಚ್ಚಿ ಮಾತಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ನಮ್ಮಿಬ್ಬರಿಗೆ ಅವಳ ತಂಗಿ ಕೂಡ ಸಹಾಯ ಮಾಡ್ತಾ ಇದ್ಲು. ಇದಾದ ಕೆಲವೇ ದಿನಗಳಲ್ಲಿ ಅವಳ ಮಾವನಿಗೆ ಕೊಟ್ಟು ಮದುವೆ ಮಾಡುವಲು ಕಾಯಂ ಮಾಡಿಕೊಂಡ್ರು. ನನ್ನ ಬಳಿ ಆಸ್ತಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ 20 ವರ್ಷ ದೊಡ್ಡವನಾದ, ಅಲ್ಲದೆ ಗಾಂಜಾ ಗಿರಾಕಿ ಬೇರೆ, ತಮ್ಮ ಅನ್ನೋ ಕಾರಣಕ್ಕೆ ಅವಳಮ್ಮ ಅವನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ನನ್ನ ಹುಡುಗಿ ಮಾವ ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅವಳಮ್ಮ ಕೇಳ್ತಾ ಇರಲಿಲ್ಲ. ಆಗ ನನ್ನ ವಯಸ್ಸು 19. ಅವಳನ್ನು ಕರ್ಕೊಂಡು ಹೋಗೋದಕ್ಕಂತೂ ಆಗಲ್ಲ, ಅವಳು ಮದುವೆನ ನಿಲ್ಲಿಸೋದಕ್ಕೂ ಆಗಲ್ಲ. ಏನು ಮಾಡಬೇಕು ತೋಚದೆ ಕಂಗಾಲಾಗೋದೆ. ಅವಳು ಕೂಡ 4 ಗೋಡೆ ಮಧ್ಯೆ ಬಂದಿಯಾಗಿ ಹೋದ್ಲು. ಮುಂದೇನು ದಾರಿ ಅಂತ ನಾನು ದೇವರ ಮೊರೆ ಹೋಗಿದ್ದಾಗ ಒಂದು ಮುಸ್ಸಂಜೆ ಸಾಯಂಕಾಲ ನನ್ನ ಹುಡುಗಿ ನನ್ನನ್ನು ಭೇಟಿ ಮಾಡೋದಕ್ಕೆ ಅಂತ ಬಂದ್ಲು. ಅವಳು ನೋಡಿದ ಕೂಡಲೇ ದುಃಖ ತಾಳೋದಕ್ಕಾಗದೆ ಮಾತುಗಳೇ ಬರಲಿಲ್ಲ. ಅಳೋದನ್ನು ಬಿಟ್ಟು ಆನಂತರ ನಾವಿಬ್ಬರು ಒಬ್ರಿಗೊಬ್ರು ಸಮಾಧಾನ ಮಾಡಿಕೊಂಡ್ವಿ. ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಆರಂಭಿಸಿದ್ವಿ. ಅವಳು ಮಾತೆತ್ತಿದ್ರೆ ಓಡೋಗೋಣ ಅನ್ನೋಳು. ಅವಳು ಓಡೋಗೋಣ ಅನ್ನೋ ಪ್ರತಿ ಸಾರಿ ನನಗೆ ಚೆಲುವಿನ ಚಿತ್ತಾರ ಮೂವಿ ನೆನಪಿಗೆ ಬರೋದು. ಕೈಯಲ್ಲಿ ಕಾಸಿಲ್ಲ, ಇರೋದಕ್ಕೆ ಮನೆ ಇಲ್ಲ, ಆ ಗಬ್ಬು ನಾರ್ತಾ ಇರೋ ಲಾಡ್ಜಲ್ಲಿ ಆ ಪ್ರೇಮಿಗಳ ವನವಾಸ ನನ್ನ ಕಣ್ಮುಂದೆ ಬರ್ತಾ ಇತ್ತು. ಇನ್ನೊಂದು ಕಡೆ ನಮ್ಮ ಮನೆಯವರು ಅವಳ ಮನೆಯವ್ರ ಜೊತೆ ಹೊಡೆದಾಡಿ ಬಡ್ದಾಡಿ ಸಾಯ್ತಾರೆ ಅನ್ನಿಸ್ತಿದೆ. ನಾನು ಬೇಡ ಜಾನು, ಓಡೋದ್ರೆ ನಾವು ನೆಮ್ಮದಿಯಾಗಿರ್ಬಹುದು, ಆದರೆ ನಮ್ಮನ್ನು ಹೆತ್ತವರ ನೆಮ್ಮದಿ ಕಿತ್ಕೋತೀವಿ ಅಂತ ಕನ್ವಿನ್ಸ್ ಮಾಡಿದೆ. ಆಗ ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಪ್ರೀತು, ನಾವಿಬ್ಬರು ಒಂದಾದರೆ ನಮ್ಮ ಅಪ್ಪ ಅಮ್ಮ ಏನೂ ಮಾಡೋಕ್ಕಾಗಲ್ಲ ಅಂತ ಸಲಹೆ ಕೊಟ್ಲು. ಅವಳ ಮಾತಿಗೆ ನನ್ನ ಕೈಕಾಲುಗಳು ನಡುಗೋದಿಕ್ಕೆ ಶುರುವಾದವು. ಏನು ಈ ರೀತಿ ನಿರ್ಧಾರ ತಗೊಂಡ್ಬಿಟ್ಲಲ್ಲ ಅಂತ ನಾನು ಕರೆಂಟ್ ಹೊಡೆದ ಕಾಗೆ ಥರ ಅವಳ ಮುಖಾನೇ ನೋಡ್ತಿದ್ದೆ. ಅವಳು ಪ್ಲೀಸ್ ಕಣೋ, ನನ್ನ ಮಾತು ಕೇಳು ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಮುಂದಾದ್ಲು. ನನ್ನ ಮನಸ್ಸು ಬೇಡ ಅಂತ ಇದ್ರು ನನ್ನ ತಮ್ಮ ನನ್ನ ಮಾತು ಕೇಳ್ತಾ ಇರಲಿಲ್ಲ. ನಾನು ಯೋಚನೆ ಮಾಡ್ತಾ ನಿಂತಿದ್ದೆ. ಅವಳೇ ಹತ್ರ ಬಂದು ನನ್ನ ಕಣ್ಣನ್ನೇ ನೋಡ್ತಾ, ಯಾಕೋ ನಾನು ಬೇಡವಾ ನಿನಗೆ ಅಂತ ಕೇಳಿದ್ಲು. ಅವಳ ಕಣ್ಣಲ್ಲದು ಏನು ಸೆಳ್ತಾ ಇತ್ತೋ ಏನೋ. ನಾನು ಕಾಣೆ. ನನ್ನ ತಮ್ಮ ಕೆರಳೋದಿಕ್ಕೆ ಮುಂದಾದ. ಸ್ಥಿಮಿತ ತಪ್ಪಿ ಕುಳಿತ ಜಾಗದಲ್ಲೇ ನಾವಿಬ್ಬರು ಪರಸ್ಪರ ಸೇರಿಬಿಟ್ವಿ. ರಾತ್ರಿ 8 ಗಂಟೆ ದಾಟ್ತಾ ಇದ್ರು ನಮ್ಮಿಬ್ಬರ ದಂಡಯಾತ್ರೆ ಬ್ಯಾಕ್ ಟು ಬ್ಯಾಕ್ ಸಾಗ್ತಾನೇ ಇತ್ತು. ಆ ದಿನ ನಾವು 4 ಬಾರಿ ಸೇರಿದ ಮೇಲೆ, ಹೊಲದ ರುಚಿ ನೋಡಿದ ಮೇಲೆ ನಾವಿಬ್ಬರು ಸ್ಥಿಮಿತ ಕಳ್ಕೊಂಡ್ವಿ. ಪ್ರತಿದಿನ ಮುಸ್ಸಂಜೆ ಆದರೆ ಸಾಕು, ಹೀಟಿಗೆ ಬಂದು ಓರಿಗಳ ಥರ ಜಮೀನಿನ ಕಡೆ ಓಡ್ತಿದ್ದೆ. ಅವಳು ಕೂಡ ಅಷ್ಟೇ, ಹೇಗಾದರೂ ತಪ್ಪಿಸ್ಕೊಂಡು ಜಮೀನಿಗೆ ಬಂದುಬಿಡೋಳು. ನಾವಿಬ್ಬರು ಏನು ಮಾಡ್ತಾ ಇದ್ವಿ ಅಂತ ಗೊತ್ತಾಗ್ತಿದೆ, ಆದರೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇದೇ ಕೊನೆ ಸಲ. ಮತ್ತೊಮ್ಮೆ ಈ ರೀತಿ ಸೇರಬಾರ್ದು ಅಂತ ಅನ್ಕೋತೀವಿ, ಆದರೆ ಒತ್ತು ಮುಳುಗಿದ ಮೇಲೆ ಯುದ್ಧಕ್ಕೆ ಸಿದ್ಧ ಆಗಿಬಿಡ್ತೀವಿ. ನಮಗೆ ಗೊತ್ತಿಲ್ಲದೆ ನಮ್ಮಿಬ್ಬರ ದೇಹಗಳು ಅದು ಎಷ್ಟು ಬಾರಿ ಒಂದಾಗಿದ್ವೋ ನಮಗೆ ಗೊತ್ತಿಲ್ಲ. ಆದರೆ ಪದೇ ಪದೇ ಬೇಕು ಅಂತ ಅನಿಸಿದಂತೂ ಸುಳ್ಳಲ್ಲ. 1 ತಿಂಗಳು ಅದು ಹೇಗೆ ಕಳೀತೋ, ನಿಜಕ್ಕೂ ಆ ತಿಂಗಳು ನಾವು ಈ ಲೋಕದಲ್ಲಿ ಇದ್ವಾ ಅನ್ನೋ ಅನುಮಾನ ಇವತ್ತು ಕೂಡ ನನಗೆ ಕಾಡುತ್ತೆ. ಇದಾದ ಬಳಿಕ ಜಾನುವಿಗೆ ಮದುವೆ. ಅವಳು ಮನೆ ಮುಂದೆ ಚಪ್ರ, ಮೈಕು, ಪೆಂಡಾಲ್ ಹಾಕಿದ್ದಾರೆ.
ಅದನ್ನು ನೋಡ್ತಾ ಇದ್ರೆ ನಾನು ತಿಥಿ ಮಾಡ್ತಿದ್ದಾರೇನೋ ಅನ್ನೋ ಫೀಲ್ ಆಗ್ತಿದೆ. ಮರುದಿನ ಜಾನು ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ತಲೆಯನ್ನು ಬಾಗಿಸಿದಾಗ ನನ್ನ ತಲೆನ ಕಡ್ದು ಬಲಿ ಕೊಡ್ತಿದ್ದಾರೆ ಅಂತ ಅಳು ಬರ್ತಿದೆ. ಏನು ಮಾಡೋಕ್ಕಾಗದೆ ಒಬ್ಬ ಷಂಡನ್ ರೀತಿ ಅವಳ ಮದುವೆನ ನೋಡಿ ಮನೋರೋಗಕ್ಕೆ ಗುರಿಯಾದೆ. ನಮ್ಮ ಮನೆಯ ಮೂಲೆ ಸೇರಿಬಿಟ್ರೆ ಗಡ್ಡ ಬೆಳೆಸ್ಕೊಂಡು ಅಲೆಮಾರಿಯಾಗಿ ಓಡಾಡ್ತಾ ಇದ್ದಿದ್ದು ನನ್ನ ವೇಷಭೂಷಣವನ್ನು ನೋಡಿ ನನ್ನಪ್ಪ ನನಗೊಂದು ಹುಡುಗಿನ ನೋಡಿ ಮದುವೆ ಕೂಡ ಮಾಡಿಸಿದ್ರು. ಇಷ್ಟ ಇಲ್ದಿದ್ರೂ ಕೂಡ ಜಾನುವಿನ ನೆನಪನ್ನು ಕೊನೆಗಾಣಿಸೋದಕ್ಕೆ ನಾನು ಮದುವೆ ಆದೆ. ನನ್ನ ಹೆಂಡತಿ ಬಗ್ಗೆ ಹೇಳೋದಾದರೆ ಸಿಕ್ಕಾಪಟ್ಟೆ ಬಜಾರಿ, ಕಾಲ್ಗೆರ್ಕೊಂಡು ಯಾವಾಗಲೂ ಜಗಳ ಮಾಡೋಕೆ ನಿಂತಿರ್ತಾಳೆ. ನಮ್ಮೂರಿನಲ್ಲಿ ನಾನು ಎಲ್ಲರ ಜೊತೆ ಅಣ್ಣ ತಮ್ಮನ ರೀತಿ ಇದ್ದೆ. ನನ್ನ ಹೆಂಡತಿ ಜಗಳದಿಂದ ಅವರೆಲ್ಲರೂ ನನಗಿವಾಗ ವೈರಿಗಳಾಗೋಗ್ಬಿಟ್ಟಿದ್ದಾರೆ. ನಾನು ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮೊದಲ ಪ್ರೇಮ ಮೊದಲ ಸಂಗಮ ಯಾವತ್ತೂ ಮರೆಯೋಕ್ಕಾಗಲ್ಲ. ಆದರೂ ನನ್ನ ನೋವನ್ನು ನುಂಗ್ಕೊಂಡು ನನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ತಾ ಇದ್ರೆ ಮನೆಗೆ ಹೋದರೆ ಸಾಕು ಕಾರ್ಗಿಲ್ ಯುದ್ಧಕ್ಕೆ ಹೋದಂತೆ ಫೀಲ್ ಆಗ್ತಾ ಇತ್ತು. ಅವಳು ಕ್ವಾಟ್ಲೆ ತಾಳೋದಕ್ಕಾಗದೆ ನಾನು ಹೆಂಡತಿ ಬಾಯಾದರೂ ಬಿದ್ದು ಹೋಗಲಿ ಅಂತ ಕಂಡು ದೇವರಿಗೆಲ್ಲ ಹರಕೆ ಕಟ್ತಾ ಇದ್ದೆ. ಅಂಥ ಸಮಯದಲ್ಲಿ ಜಾನು ತನ್ನ ಗಂಡನ ಜೊತೆ ಜಗಳ ಮಾಡಿಕೊಂಡು ತವರಿಗೆ ಬಂದ್ಲು. ಅವಳನ್ನು ನೋಡ್ತಾ ಇದ್ರೆ ಕಡ್ಡಿ ನೋಡ್ದಂಗೆ ಆಗ್ತಾ ಇತ್ತು. ಮೊದಲೇ ಅವಳು 0 ಸೈಜ್ನಲ್ಲಿದ್ದವಳು ಈಗ ಅಸ್ಥಿಪಂಜರವಾಗಿಬಿಟ್ಟಿದ್ದಾಳೆ. ಅವಳನ್ನು ನೋಡ್ತಾ ಇದ್ರೆ ನನ್ನ ಹೊಟ್ಟೆನಲ್ಲಿ ಗರಗಸ ಹಾಕಿ ಕೂಯ್ದಂಗೆ ಆಗ್ತಾ ಇತ್ತು. ಅವಳನ್ನು ಮಾತಾಡ್ಸೋದಕ್ಕೆ ಚಾನ್ಸ್ ಅಂತೂ ಸಿಗಲಿಲ್ಲ. ಅವ್ರ ಮನೆಯವ್ರು ಗಲಾಟೆ ಮಾಡ್ತಾರೆ ಅನ್ನೋ ಭಯದಿಂದ ನಾನು ಕೂಡ ಮಾತಾಡ್ಸೋದಕ್ಕೆ ಹೋಗಲಿಲ್ಲ. ಅವಳ ಅಪ್ಪ ಅಮ್ಮನಿಗೆ ನನ್ನ ಮುಖ ಕಂಡ್ರೆ ಆಗ್ತಾ ಇರಲಿಲ್ಲ. ಜಾನು ಬಂದ ದಿನದಿಂದ ನನ್ನನ್ನು ನೋಡಿ ಗುರಾಯಿಸ್ಕೊಂಡು ತಿರುಗಾಡ್ತಾ ಇದ್ರು. ಏನಾಯ್ತು ಇವ್ರಿಗೆ ಅಂತ ಯೋಚಿಸ್ತಾ ಜಾನುನ ಮೀಟ್ ಮಾಡೋದಕ್ಕೆ ನಾನು ಅವಸರ ಮಾಡ್ತಾ ಇದ್ದೆ. ಪುಣ್ಯಾತ್ಗಿತ್ತಿ ಊರಿಗೆ ಬಂದಾಗ ಮನೆ ಒಳಗಡೆ ಹೋದವಳು 15 ದಿನ ಆದರೂ ಹೊರಗಡೆ ಬರಲೇ ಇಲ್ಲ. ನಾನು ಪಟ್ಟು ಬಿಡದೆ ಮಧ್ಯರಾತ್ರಿ ಎದ್ದು ಹೋಗಿ ಜಾನುಗೋಸ್ಕರ ಅವ್ರ ಮನೆ ಮೇಲೆ ಕಲ್ಲು ಎಸಿತಾ ಇದ್ದೆ. ಆದರೂ ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೊಂದಿನ ನಾನು ಸೌದೆ ತರೋದಕ್ಕೆ ಊರಾಚೆ ಹೋಗಿದ್ದೆ. ಇನ್ನೇನು ಸೌದೆ ಹೊರೆ ಕಟ್ಟಬೇಕು ಅಷ್ಟರಲ್ಲಿ ಜಾನು ಬಂದ್ಲು. ಅವಳನ್ನು ನೋಡಿ ಖುಷಿಯಿಂದ ಅವಳ ಬಳಿ ಹೋಗಿ ಯಾಕೆ ಏನಾಯಿತು ಅಂತ ಕೇಳಿದೆ. ಅವಳು ತನ್ನ ಗಂಡನ ಪ್ರಸಂಗವನ್ನು ಶುರು ಮಾಡಿದ್ಲು. ಅಯ್ಯೋ ಏನು ಅಂತ ಹೇಳಲಿ, ನನ್ನ ಗಂಡ ಸರಿ ಇಲ್ಲ. ಮೊದಲ ರಾತ್ರಿನಲ್ಲೇ ನೀನು ಬೇರೊಬ್ಬನ ಜೊತೆ ಮಲಗಿದೀಯಾ ಅಂತ ಗಲಾಟೆ ಮಾಡ್ದ. ನಾನು ಇಲ್ಲ, ನನ್ನನ್ನು ಯಾರೂ ಮುಟ್ಟಿಲ್ಲ ಅಂತ ವಾದ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ದುಡ್ಕೊಂಡು ಬಂದಿದ್ದೆ. ಆದರೆ ನಾವು ಸೇರಿದ ದಿನಗಳಲ್ಲಿ ನನ್ನ ಗರ್ಭ ನಿಂತಿದೆ. ನಾನು ವಾಂತಿ ಮಾಡಿದಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ದ. ನಾನು ಪ್ರೆಗ್ನೆಂಟ್ ಅಂತ ತಿಳಿದಾಗ ಮದುವೆಯಾಗಿ 2 ತಿಂಗಳಾಗಿದೆ, 3 ತಿಂಗಳು ಮಗು ಹೇಗೆ ಸಾಧ್ಯ ಅಂತ ಆ ವಿಷಯನೇ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದ. ಅವನ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇರಲಿಲ್ಲ. ಎಲ್ಲನೂ ಸಹಿಸ್ಕೊಂಡು ಕಾಲ ಕಳೀತಾ ಇದ್ದೆ. ಅವನ ಕಿರುಕುಳ ದಿನೇ ದಿನೇ ಜೋರಾದಾಗ ಸಹಿಸೋದಿಕ್ಕಾಗದೆ ನಾನು ಅವನನ್ನು ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದ್ಲು. ಇಷ್ಟು ಹೇಳೋ ಹೊತ್ತಿಗೆ ಅವರಪ್ಪ ಎಲ್ಲಿದ್ನೋ ಏನೋ ಓಡ್ ಬಂದು ನನಗೆ ಜಾಡಿಸ್ವದ್ದ. ನಾನು ಮೊದಲು ಯಾವುದೋ ಕತ್ತೆ ಅಂದ್ಕೊಂಡೆ. ಮೇಲೆದ್ದು ನೋಡಿದ್ರೆ ಜಾನುವಿನ ಅಪ್ಪ. ಸ್ವಲ್ಪ ನಾನು ಮಾತು ಕೇಳಿ ಅಂತ ಅವ್ರ ಹತ್ರ ಹೋದೆ. ಮತ್ತೆ ಕಪಾಳಕ್ಕೆ ಬಾರಿಸ್ದ. ನನಗಾಗಲೇ ಗೊತ್ತಾಗಿದ್ದು ಜಗಳದಲ್ಲಿ ಜಾನುವಿನ ಅಪ್ಪನ ಬಾಯಿ ಮಾತಾಡೋದಿಲ್ಲ, ಬರೀ ಕೈಕಾಲುಗಳೇ ಮಾತಾಡುತ್ತೆ ಅಂತ. ಸ್ವಲ್ಪ ತಾಳ್ಮೆ ಇರಲಿ ಅಂತ ನಾನು ಎಷ್ಟೇ ಹೇಳಿದ್ರು ಕೇಳದೆ ಊರವ್ರಿಗೆಲ್ಲ ಗೊತ್ತಾಗೋ ಹಾಗೆ ರಂಪಾಟ ಮಾಡಿಬಿಟ್ಟ. ಕೊನೆಗೆ ಊರವರೆಲ್ಲ ನನಗೆ ಬೈಯೋದಕ್ಕೆ ಶುರು ಮಾಡಿದ್ರು. ನಾನು ಹೆಂಡ್ತಿನೋ ನನಗೆ ಉಗಿಯೋದಕ್ಕೆ ಶುರು ಮಾಡಿದ್ಲು. ಕೊನೆಗೆ ಅವ್ರ ನ್ಯಾಯ ಪಂಚಾಯಿತಿ ಎಲ್ಲ ಮುಗಿದ ಮೇಲೆ ಇವಳನ್ನು ಹೀಗೆ ಬಿಟ್ಟರೆ ಮತ್ತೆ ನನ್ನ ಜೊತೆ ಸೇರ್ತಾಳೆ ಅಂತ ತಿಳ್ಕೊಂಡು ಜಾನು ಮನೆಯವರು ಊರನ್ನೇ ಬಿಟ್ಟು ಬೆಂಗಳೂರಿಗೆ ಸೇರಿಕೊಂಡ್ರು. ನನ್ನ ಹೆಂಡತಿ ಸಿಗದೇ ಇರೋ ಪದಗಳನ್ನು ಹುಡುಕಿ ಹುಡುಕಿ ಬೈತಾ ಮನೆಯಲ್ಲೇ ಇರೋ ಗದ್ದೆಗೆ ನೀರಿಲ್ಲ, ಇನ್ನು ಊರವ್ರಿಗೆಲ್ಲ ಮೋಟ್ರು ಬಿಡೋಕೆ ಹೋಗ್ತೀಯಾ ಅಂತ ಬೈಕೊಂಡು ತವ್ರ ಮನೆ ಸೇರಿಕೊಂಡ್ಳು. ಜಾನು ಎಲ್ಲೇ ಇರಲಿ ಹೇಗೆ ಇರಲಿ, ಅವತ್ತು ನಾನು ಅವಳ ಜೊತೆ ಸೇರದೇ ಇದ್ದಿದ್ರೆ ಕಷ್ಟನೋ ಸುಖನೋ ಒಟ್ಟಿನಲ್ಲಿ ಅವಳ ಜೀವನ ಒಂದು ದಾರಿನಲ್ಲಿ ಇರ್ತಾ ಇತ್ತು. ಅವತ್ತು ನಾನು ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿ ಒಂದು ಹುಡುಗಿ ಲೈಫ್ ಜೊತೆ ಆಟ ಆಡಿಬಿಟ್ಟೆ ಅನ್ನೋ ಗಿಲ್ಟು ನನ್ನ ಮನಸ್ಸಿಂದ ಹೋಗ್ತಾನೇ ಇಲ್ಲ. ಇವತ್ತು ನನ್ನ ಜೀವನ ಈ ಕಡೆ ಕಳ್ಕೊಂಡವಳ ಜೊತೆನೂ ಇಲ್ಲ, ಲವ್ ಮಾಡಿದವಳು ಕೂಡ ಇಲ್ಲ. ಈಗ ಒಂಟಿಯಾಗಿ ಚಕ್ಕ ಬಕ್ಕ ಮಾಡ್ಕೊತ ಹಾಗೆ ಇದ್ದೀನಿ. ನನ್ನ ಪರಿಸ್ಥಿತಿ ಹೇಗಿದೆ ನೋಡಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ.